ಸಂಕಷ್ಟ ಚತುರ್ಥಿ ಶ್ರೀ ಗಣೇಶನ ಕಥೆ. ಬಹಳ ಹಿಂದೆ ಲೋಕದಲ್ಲಿ ಜನರು ಅನೇಕ ಕಷ್ಟಗಳು, ಅಡೆತಡೆಗಳು ಮತ್ತು ದುಃಖಗಳಿಂದ ಬಳಲುತ್ತಿದ್ದರು. ಎಷ್ಟೇ ದೇವರನ್ನು ಪ್ರಾರ್ಥಿಸಿದರೂ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತಿರಲಿಲ್ಲ. ಇದನ್ನು ಕಂಡು ಪಾರ್ವತೀದೇವಿ ಮಾನವರ ದುಃಖವನ್ನು ನೋಡಿ ತುಂಬಾ ಕರುಣೆಯಿಂದ ಚಿಂತಿಸಿದಳು. ಒಂದು ದಿನ ಪಾರ್ವತೀದೇವಿ ಚಂದನದ ಲೇಪದಿಂದ ಒಬ್ಬ ಸುಂದರ ಬಾಲಕನನ್ನು ರೂಪಿಸಿ ಅದಕ್ಕೆ ಜೀವ ತುಂಬಿದರು. ಆ ಮಗುವಿಗ ಗಣೇಶ ಎಂದು ನಾಮಕರಣ ಮಾಡಿದರು. ಆತನನ್ನು ಬುದ್ಧಿವಂತನಾಗಿಯೂ ಶಕ್ತಿಶಾಲಿಯಾಗಿಯೂ ಆಶೀರ್ವದಿಸಿದರು. ನಂತರ ಸಂಭವಿಸಿದ ಘಟನೆಗಳಿಂದಾಗಿ ಶಿವನ ಆಶೀರ್ವಾದದಿಂದ ಗಣೇಶನಿಗೆ ಆನೆ ತಲೆದೋರಿತು. ಶಿವನು ಗಣೇಶನನ್ನು ಎಲ್ಲಾ ದೇವರುಗಳಿಗಿಂತ ಮೊದಲಿಗೆ ಪೂಜಿಸಬೇಕಾದ ದೇವನಾಗಿ ಘೋಷಿಸಿ ವಿಘ್ನಗಳ ನಿವಾರಕ ದೇವತೆಗಳು ಗಣೇಶನ ಬಳಿ ಬಂದು ಮಾನವರ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಎಂದು ಬೇಡಿಕೊಂಡರು. ಅದಕ್ಕೆ ಗಣೇಶನು ಹೀಗೆ ಹೇಳಿದರು: ಚಂದ್ರಮಾಸದ ಕೃಷ್ಣ ಪಕ್ಷದ ಚತುರ್ಥಿ ದಿನ ನನ್ನನ್ನು ಭಕ್ತಿಯಿಂದ ಪೂಜಿಸುವವರು ತಮ್ಮ ಎಲ್ಲಾ ಸಂಕಷ್ಟಗಳಿಂದ ಮುಕ್ತರಾಗುತ್ತಾರೆ. ಆ ದಿನದಿಂದ ಆ ಪವಿತ್ರ ದಿನವನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಯಿತು. ಸಂಕಷ್ಟ ಅಂದರೆ ಕಷ್ಟ, ಚತುರ್ಥಿ ಎಂದರೆ 4ನೇ ದಿನ. ಭಕ್ತರು ಸಂಕಷ್ಟ ಚತುರ್ಥಿಯೆಂದು ಉಪವಾಸವಿದ್ದು ಗಣೇಶನನ್ನು ಮನಸ್ಸಿನಿಂದ ಪೂಜಿಸಿ ಚಂದ್ರನ ದರ್ಶನದ ನಂತರವೇ ಊಟ ಮಾಡುತ್ತಾರೆ. ಇಂತಹ ಭಕ್ತರಿಗೆ ಗಣೇಶನು ಸಂತೋಷದಿಂದ ಜ್ಞಾನ, ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸನ್ನು ನೀಡುತ್ತಾನೆ. ಈ ರೀತಿ ಸಂಕಷ್ಟ ಚತುರ್ಥಿ ಭಕ್ತಿ ಮತ್ತು ಸಹನೆಯಿಂದ ಎಲ್ಲಾ ಕಷ್ಟಗಳನ್ನು ಜಯಿಸಬಹುದು ಎಂಬ ಸಂದೇಶವನ್ನು ನಮಗೆ ನೀಡುತ್ತದೆ. ಗಣಪತಿ ಬಪ್ಪ ಮೋರ್ಯ.